Hi everyone, welcome back to my channel. SSLC 25-26 ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಾ ಇದೆಯಲ್ಲ ಪ್ರಿಪರೇಟರಿ 3 ಎಕ್ಸಾಮ್ ಬಗ್ಗೆ ಆಲ್ರೆಡಿ ನಾನು 1 ಮಾರ್ಕ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಇವತ್ತಿನ ದಿನ ನಾನು 2 ಮಾರ್ಕ್ಸ್ ಕ್ವಶನ್ ಹೇಗಿರುತ್ತೆ, ಯಾವ್ಯಾವ ಟೈಪ್ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ತಿಳ್ಕೊತಾ ಹೋಗೋಣ. ನೆಕ್ಸ್ಟ್ ಈಗ ನೋಡ್ತಾ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ನೋಡಿ ಇಲ್ಲಿ 8 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್, ಮೀನ್ಸ್ 8 2 16 ಮಾರ್ಕ್ಸ್. ಫಸ್ಟ್ ಒನ್ ನೋಡಿ, ಪ್ರೂವ್ ದಟ್ 2 + √5 is an irrational number. Prove that 2 + √5 is an irrational number. ಫಸ್ಟು ಅಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. 2 + √5 is an irrational number ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕಲ್ವಾ. ಪ್ರೂವ್ ಮಾಡೋಕ್ಕಿಂತ ಮೊದಲು ನಾವು ಏನಂತ ತಗೋತೀವಿ, ಲೆಟ್ ಅಸ್ ಅಸ್ಯೂಮ್ ದಟ್ 2 + √5 is a ರ್ಯಾಷನಲ್ ನಂಬರ್. 2 + √5 ಒಂದು ರ್ಯಾಷನಲ್ ನಂಬರ್ ಅಂತೇಳಿ ತಗೊಂಡು ಅದು ರ್ಯಾಷನಲ್ ನಂಬರ್ ಅಲ್ಲ ಅಂತೇಳ್ಬಿಟ್ಟು ನಾವು ಇರ್ರ್ಯಾಷನಲ್ ನಂಬರ್ ಅಂತೇಳ್ಬಿಟ್ಟು ಪ್ರೂವ್ ಮಾಡಬೇಕಾಗುತ್ತೆ. ಫಸ್ಟು ಈ ಸ್ಟೇಟ್ಮೆಂಟ್ ಅಂತೂ ಕಂಪಲ್ಸರಿ ಬರೀಲೇಬೇಕು. ಯಾವುದೇ ನಂಬರ್ ಕೊಡಲಿ, ಇದೇ ನಂಬರ್ ಕೊಡಬೇಕು ಅಂತೇನಿಲ್ಲ. ಯಾವುದೇ ನಂಬರ್ ಕೊಡಲಿ, ಆ ಕೊಟ್ಟಿರೋ ನಂಬರ್ನ ಏನಂತ ತಗೋತೀರಾ, ಇಟ್ ಈಸ್ ಎ ರ್ಯಾಷನಲ್ ನಂಬರ್ ಅಂತೇಳಿ ತಗೊಳ್ಳಿ. ಈಗ 2 + √5 is a ರ್ಯಾಷನಲ್ ನಂಬರ್ ಅಂತೇಳ್ಬಿಟ್ಟು ತೊಗೊತಾ ಹೋಗ್ತೀವಿ. ಅದು ಫಸ್ಟು ಸ್ಟೆಪ್ಪು. ಓಕೆನಾ. ಯಾವುದೇ ನಂಬರ್ ಕೊಡಲಿ, ನೀವು ಫಸ್ಟು ಅದನ್ನು ರ್ಯಾಷನಲ್ ನಂಬರ್ ಅಂತೇಳ್ಬಿಟ್ಟು ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಏನು, ರ್ಯಾಷನಲ್ ನಂಬರ್ನ ಡೆಫಿನೇಷನು. ಏನು ರ್ಯಾಷನಲ್ ನಂಬರ್ ಅಂತಂದರೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a/b, ಬಟ್ b not equal to 0. a and b ಆರ್ ಇಂಟೀಜರ್ಸ್, ಏನು ಬೇಕಾದ್ರೂ ತೊಗೋಬೋದು. a and b ಆರ್ ಕೋಪ್ರೈಮ್ಸ್, b not equal to 0. ಓಕೆನಾ. ಅದನ್ನು ಸ್ಟೇಟ್ಮೆಂಟು ಕಂಪಲ್ಸರಿ ಬರೀಲೇಬೇಕು. ಸೆಕೆಂಡ್ ಸ್ಟೆಪ್ ಏನು ತೊಗೊತೀರಾ, ಏನು ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ಗೆ ಈಕ್ವಲ್ ಟು a/b ಅಂತ ಬರೀಬೇಕು. 2 + √5 is a ನಂಬರ್, ಅವ್ರು ಕೊಟ್ಟಿರೋ ನಂಬರು 2 + √5 is equal to a/b. ಆ್ಯಂಡ್ ಕಂಡೀಷನ್ ಏನು ಬರೀಬೇಕು, a and b ಆರ್ ಕೋಪ್ರೈಮ್ ಬಟ್ b not equal to 0. ಇದು ಕಂಡೀಷನ್ನು ಕಂಪಲ್ಸರಿ ಬರೀಲೇಬೇಕು. ನೋಡಿ, ಇಷ್ಟುಗೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ ಆ 2 ಸ್ಟೆಪ್ಸಿಗೆ. ನೋಡಿ, ಈ ಕಡೆ ಮಾರ್ಕ್ಸು ಕೂಡ ಅಲರ್ಟ್ ಮಾಡಿರೋದು ಕಾಣಿಸ್ತಿದೆ ನಿಮಗೆ. ಓಕೆನಾ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ತೊಗೋಬೇಕು ನೋಡಿ, √5, ಈ √5 ಇದೆಯಲ್ಲ, ಯಾಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿ. LHSಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿ. 2 ಇದೆಯಲ್ವ, ಆ 2ನ ರೈಟ್ ಸೈಡು ನೀವು ಟ್ರಾನ್ಸ್ಪೋಸ್ ಮಾಡಿದ್ರೆ, ತೆಗೆದಾಕಿದ್ರೆ ಏನಾಗುತ್ತೆ, +2 ಇರೋದು -2 ಆಗಿ ಕನ್ವರ್ಟ್ ಆಗುತ್ತೆ. LHSಯಿಂದ RHSಗೆ ಕಳಿಸಿದ್ರೆ, ಟ್ರಾನ್ಸ್ಪೋಸ್ ಮಾಡಿದ್ರೆ +2 ಇರೋದು ಏನಾಗುತ್ತೆ, -2 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು, ಇದು ಥರ್ಡ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪು ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, a/b ಇರೋದು a/b -2 ಇದೆಯಲ್ವಾ, ಇವೆರಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ a -2b, 2 × b -2b ಓವರ್ b ಆಗುತ್ತೆ, ಓವರ್ b. ರಿಮೈನಿಂಗ್ ಉಳ್ಕೊಳ್ಳೋದು ಏನು ಉಳ್ಕೊಳ್ಳುತ್ತೆ ಇವಾಗ, √5 is equal to a -2b/b ಆಗುತ್ತೆ. ನಮಗೆ ಗೊತ್ತಿರೋ ಪ್ರಕಾರ √5 ಅನ್ನೋದು ಏನಪ್ಪ, √5 ಅನ್ನೋದು ಏನಾಗುತ್ತೆ, √5 ಏನಾಗುತ್ತೆ, √5 is an irrational number. You know that √5 ಅನ್ನೋದು irrational number. But a -2b/b is an rational number. But rational number cannot be equal to irrational number. ರ್ಯಾಷನಲ್ ನಂಬರು ಇರ್ರ್ಯಾಷನಲ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಸ್ ಇಂಪಾಸಿಬಲ್.
ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್. ನಾವು ಅಂದ್ಕೊಂಡಿದ್ದು ಊಹೆ ತಪ್ಪು. ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್. ದೇರ್ ಫೋರ್ 2 + √5 is an irrational number. 2 + √5 is an irrational number. ನೋಡಿ, ಈ ಥರ ಕ್ವಶನ್ನು ಖಂಡಿತವಾಗಿ 2 ಮಾರ್ಕ್ ಕ್ವಶನಲ್ಲಿ ಕೇಳ್ತಾರೆ. ಈ ಸರಿ ಇದ್ದೇ ಇರುತ್ತೆ. 2 + √5, 3 - √5, 5 - √2, 5 + √2 ಈ ಟೈಪು ಒಂದು ಕ್ವಶನ್ನು ಇದ್ದೇ ಇರುತ್ತೆ. ಆದಷ್ಟು ನೀವು ಇದ್ರ ಮೇಲೆ ಫೋಕಸ್ ಮಾಡಿ 2 ಮಾರ್ಕ್ಸ್ ಕಳ್ಕೊಬೇಡಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೋಡಿ, ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಕೊಡ್ತಾಯಿದ್ದೀನಿ. ನೀವು ಫ್ರೀ ಇದ್ದಾಗ ಪ್ರಾಬ್ಲಮ್ಸ್ನ ಕಂಪ್ಲೀಟ್ ಮಾಡಿ. ನೋಡಿ, ಬರ್ಕೊಳ್ಳಿ. ಪ್ರೂವ್ ದಟ್ 3 + √5 is an irrational number. Prove that 5 + √3 is an irrational number. Prove that 5 - √3 is an irrational number. Prove that 2 - √5 is an irrational number. ಇಷ್ಟು ನಂಬರ್ಸ್ನ ನೀವು ಮಾಡಿಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಮಾಡಿದ್ರಿ ಏನು ಅಂತ. ಓಕೆನಾ? ನೆಕ್ಸ್ಟ್ ಈಗ ಒಂದು ನೆಗೆಟಿವ್ ನಂಬರ್ ಬಂದಾಗ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆನೂ ಹೇಳ್ಕೊಡ್ತಾ ಹೋಗ್ತೀನಿ. ಈಗ 5 - √3 ಅಂತ ಇದೆಯಲ್ಲ, ಆ ಟೈಪ್ ಒಂದು ಪ್ರಾಬ್ಲಮ್ಮು ಮಾಡಿಸಿದ್ರೆ ನಿಮಗೆ ಅಟ್ ಎ ಟೈಮ್ ಯಾವ ಪ್ರಾಬ್ಲಮ್ ಕೊಟ್ಟರು ನೀವು ಅಟೆಂಡ್ ಮಾಡ್ತೀರಾ. ನೋಡಿ, ನೆಗೆಟಿವ್ ಕೊಟ್ಟಿರೋವಂಥ ಒಂದು ನಂಬರು 5 - √3. ಪ್ರೂವ್ ದಟ್ 5 - √3 is an irrational number. ಫಸ್ಟ್ ಸ್ಟೆಪ್ ಏನು ತೊಗೋತೀರಾ? ಲೆಟ್ ಅಸ್ ಅಸ್ಯೂಮ್ ದಟ್ 5 - √3 is a rational number. 5 - √3 is a rational number. ನೆಕ್ಸ್ಟ್ ಸ್ಟೆಪ್ಪಲ್ಲಿ ರ್ಯಾಷನಲ್ ನಂಬರ್ ಡೆಫಿನೇಷನ್ ಬರೀತೀರಾ. ಏನು ರ್ಯಾಷನಲ್ ನಂಬರ್ ಡೆಫಿನೇಷನು? 5 - √3 is equal to a/b. a and b are co-primes but b not equal to 0. ಈ ಕಂಡೀಷನ್ ಕಂಪಲ್ಸರಿ ಬರಲೇಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಅಂತಂದರೆ, ಇಲ್ಲಿ ನೆಗೆಟಿವ್ ನಂಬರ್ ಅಂತಂದರೆ -√3 ಇದೆಯಲ್ವನಪ್ಪ, ಇಲ್ಲಿ -√3ನ ರೈಟ್ ಸೈಡ್ ಅಂದರೆ RHSಗೆ ಟ್ರಾನ್ಸ್ಪೋಸ್ ಮಾಡಿ. RHSಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? -√3 ಇರೋದು +√3 ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ? ನೋಡಿ, ಈಗ ಅದೇ a/b ಇದೆಯಲ್ವಾ, ಆ a/bನ LHSಗೆ ಏನು ಮಾಡಿ? ಟ್ರಾನ್ಸ್ಪೋಸ್ ಮಾಡಿ. LHSಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಪ್ಲಸ್ ಇರೋದು ಏನಾಗುತ್ತೆ? ಮೈನಸ್ ಆಗುತ್ತೆ. -5 - a/b is equal to √3 ಆಗುತ್ತೆ ಅಲ್ವಾ? ನೋಡಿ, 5 - a/b ಇರೋದು ಏನಾಗ್ತಿದೆ? √3 ಆಗ್ತಿದೆ. ಓಕೆನಾ? ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 5 × b 5b ಮೈನಸ್ ರಿಮೈನಿಂಗ್ a ಓವರ್ b is equal to √3. ಓಕೆನಾ? ನೆಕ್ಸ್ಟ್ 5b - a/bನ ರ್ಯಾಷನಲ್ ನಂಬರ್ ಅಂತ ರೆಪ್ರೆಸೆಂಟ್ ಮಾಡ್ತೀರಾ. √3 ಅನ್ನೋದನ್ನ ಇರ್ರ್ಯಾಷನಲ್ ನಂಬರ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀರಾ. ಓಕೆನಾ? ದೆನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ √3 is an irrational number. 5b - a/b is a rational number. So our assumption is wrong. Therefore 5 - √3 is an irrational number. ನೋಡಿ, ಇಷ್ಟಂತೂ ಮಾಡಿದರೆ ಗ್ಯಾರಂಟಿ ನಾನು ನಿಮಗೆ 100% ಹೇಳ್ತಾ ಇದ್ದೀನಿ, 2 ಮಾರ್ಕ್ಸ್ ಕಂಪಲ್ಸರಿ ನೀವು ತೊಗೋತೀರಾ. ನಾನು ಕೊಟ್ಟಿರೋ ಹೋಮ್ವರ್ಕು ಕೂಡ ನೀವು ಮಾಡಿ, ಮಾರ್ಕ್ಸ್ ನಿಮ್ಮ ಕೈಲೇ ಇರುತ್ತೆ. ಓಕೆನಾ? ಇದು ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನಾನು. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದು ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡಿಂದ ಈ 2 ಪೇರ್ಸ್ ಆಫ್ ಲೀನಿಯರ್ ಈಕ್ವೇಷನ್ನ ಏನು ಮಾಡಬೇಕು? ಸಾಲ್ವ್ ಮಾಡ್ತಾ ಹೋಗಬೇಕು. ನೋಡಿ, ಫಸ್ಟು ಈಕ್ವೇಷನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಕ್ವೇಷನಲ್ಲಿ ಎಕ್ಸ್ ವೇರಿಯಬಲ್ ಎಕ್ಸ್ 2 ಈಕ್ವೇಷನಲ್ಲಿ 2 ಈಕ್ವೇಷನ್ಸಲ್ಲೂ ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ ವೇರಿಯಬಲ್ ಏನಾಗಿದೆ? ಸೇಮ್ ಇದೆ. ಓಕೆನಾ? ಸೇಮ್ ಇರೋದ್ರಿಂದ
ಹಾಗಿದ್ದಾಗ ಎರಡೂ ಏನಾಗಿದೆ ಪ್ಲಸ್ ಪ್ಲಸ್ ಅಂತ ತೊಗೊಬೋದು. ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ನೀವೀಗ ಏನು ಮಾಡಬೇಕು, ಆ ಈಕ್ವೇಷನ್ನ 1 ಅಂತ ಒಂದು ತೊಗೊಳ್ಳಿ, ಈಕ್ವೇಷನ್ 2 ಅಂತ ತೊಗೊಳ್ಳಿ. ಓಕೆನಾ? ಈಕ್ವೇಷನ್ 1, 2 ಅಂತ ರೆಪ್ರೆಸೆಂಟ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ x + 2y = 10 ದಟ್ ಈಸ್ ಈಕ್ವಲ್ ಟು ಈಕ್ವೇಷನ್ ನಂಬರ್ 1. x + y = 6. ಇಲ್ಲೇನು ಮಾಡಬೇಕಾಗುತ್ತೆ, ಸೆಕೆಂಡ್ ಈಕ್ವೇಷನ್ನ ಸಿಂಬಲ್ ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್ x + 2y = 10, ಇನ್ನೊಂದು x + y = 6 ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಬನ್ನಿ, ಎಕ್ಸ್ ಎರಡು ಸೇಮ್ ಇದೆಯಾ? ಹಾಗಿದ್ದಾಗ ಸೆಕೆಂಡ್ ಈಕ್ವೇಷನ್ನ ಸಿಂಬಲ್ನ ಚೇಂಜ್ ಮಾಡಿ. ಸಿಂಬಲ್ ಚೇಂಜ್ ಮಾಡಿದ್ರೆ ಒಂದು ಪಾಸಿಟಿವ್ ಎಕ್ಸ್ ಆಗುತ್ತೆ, ಒಂದು ನೆಗೆಟಿವ್ ಎಕ್ಸ್ ಆಗುತ್ತೆ. ಹಾಗಿದ್ದಾಗ ಎಲ್ಲ ಸೆಕೆಂಡ್ ಈಕ್ವೇಷನ್ನ ಪ್ಲಸ್ ಇದ್ದರೆ ಎಲ್ಲ ವೇರಿಯಬಲ್ಸು ನಂಬರ್ಸ್ನ ನೀವು ಸಿಂಬಲ್ನ ಚೇಂಜ್ ಮಾಡಬೇಕಾಗುತ್ತೆ. ದಟ್ ಈಸ್ ನೋಡಿ, ಇದು ಪ್ಲಸ್ ಇದೆ, ಸೆಕೆಂಡ್ ಈಕ್ವೇಷನಲ್ಲಿ ಮೈನಸ್ ಆಗುತ್ತೆ, ಪ್ಲಸ್ ವೈ ಇದೆ, ಮೈನಸ್ ವೈ ಆಗುತ್ತೆ, ಪ್ಲಸ್ 6 ಇದೆ, -6 ಆಗುತ್ತೆ. ನೆಕ್ಸ್ಟು ಪ್ಲಸ್ ಎಕ್ಸು ಮೈನಸ್ ಎಕ್ಸು ವಿ ಗೆಟ್ ಕ್ಯಾನ್ಸಲ್. ರಿಮೈನಿಂಗು 2y - y. ಇಲ್ಲಿ ಪ್ಲಸ್ ವೈನ ತೊಗೊಳಂಗಿಲ್ಲ, ಮೈನಸ್ ತೊಗೋಬೇಕಾಗುತ್ತೆ. ನೀವು ಸೆಕೆಂಡ್ ಏನು ನೀವು ಸಿಂಬಲ್ ಚೇಂಜ್ ಮಾಡ್ಕೊಂಡಿರ್ತೀರೋ ಆ ಸಿಂಬಲ್ನ ತೊಗೋಬೇಕಾಗುತ್ತೆ. ಪ್ಲಸ್ 2yಲಿ ಮೈನಸ್ ವೈನ ಸಪ್ರೇಟ್ ಮಾಡಿ ಏನಾಗುತ್ತೆ, ಪ್ಲಸ್ 2yಲಿ ಮೈನಸ್ ವೈನ ಸಪ್ರೇಟ್ ಮಾಡಿದ್ರೆ 1y, ದಟ್ ಈಸ್ y. ದೆನ್ ದಟ್ ಈಸ್ ಈಕ್ವಲ್ ಟು ಪ್ಲಸ್ 10ನಲ್ಲಿ -6ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ, +4. ದಟ್ ಈಸ್ ದ y ವ್ಯಾಲ್ಯೂ. y ವ್ಯಾಲ್ಯೂ ಹೌ ಮಚ್, 4. ನೆಕ್ಸ್ಟ್ y ವ್ಯಾಲ್ಯೂ 4 ಆಯಿತು. ಆ y ವ್ಯಾಲ್ಯೂನ ಯಾವುದಾದ್ರು ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. 1ಗಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, 2ಗಾದರೂ ಸಬ್ಸ್ಟಿಟ್ಯೂಟ್ ಮಾಡಿ. ನೀವು ನೋಡ್ಕೊಳ್ಳಿ ಯಾವುದು ನಿಮಗೆ ಈಸಿ ಅನಿಸುತ್ತೆ ಈಕ್ವೇಷನ್ನು, ಆ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಸೆಕೆಂಡ್ ಈಕ್ವೇಷನ್ನು ಈಸಿ ಇದೆ, ಬೇಗ ಆನ್ಸರ್ಸ್ನ ನೀವು ತೊಗೋಬೋದು. ಸೊ ಸೆಕೆಂಡ್ ಈಕ್ವೇಷನ್ ಏನಿದೆ, x + y = 6. ದೆನ್ y ವ್ಯಾಲ್ಯೂ ನಿಮಗೆ ಸಿಕ್ತು. x ಪ್ಲಸ್ y ವ್ಯಾಲ್ಯೂ ಎಷ್ಟಪ್ಪ, y ವ್ಯಾಲ್ಯೂ 4 ಬಂತು. ಸೊ 4ನ ಸಬ್ಸ್ಟಿಟ್ಯೂಟ್ ಮಾಡಿ = 6. ದೆನ್ x = 6 + 4 ರೈಟ್ ಸೈಡು ಟ್ರಾನ್ಸ್ಪೋಸ್ ಮಾಡಿದ್ರೆ -4, ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಆಗುತ್ತೆ. ದೆನ್ 6 - 4 ವಿ ಗೆಟ್ 2. x = 2. y = ವಾಟ್, y = 4, x = 2 ಆಗುತ್ತೆ. ಓಕೆನಾ? ಈ ಥರ ನೀವು ಸಾಲ್ವ್ ಮಾಡ್ತಾ ಬರಬೇಕು. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ 2 ಮಾರ್ಕ್ ಕ್ವಶನ್ನು, ಒಂದು ಕ್ವಶನ್ನು ಕಂಪಲ್ಸರಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ನೋಡಿ, ಆರಾಮಾಗಿ ನೀವು 4 ಮಾರ್ಕ್ಸ್ ಈಗ ಕಲ್ತ್ಕೊಂಡ್ರಿ ಅನಿಸುತ್ತೆ. ಪ್ರೂವ್ ದಟ್ 2 + √5 ಈಸ್ ಎನ್ ಇರ್ಯಾಷನಲ್ ನಂಬರ್. ಅದು 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆ ಟೈಪು, ಈ ಟೈಪು ಕೂಡ 2 ಮಾರ್ಕ್ಸಿಗೆ ಕ್ವಶನ್ನು ಇದ್ದೇ ಇರುತ್ತೆ. ಸೊ ಆದಷ್ಟು ನೀವು ಈ ಥರದ್ದು ಕ್ವಶನ್ಸ್ನ ಫೋಕಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 3x² - 6x + 3 = 0 by factorization method. Find the roots of the quadratic equation 3x² - 6x + 3 = 0 by factorization method. ಕೆಲವೊಂದು ಟೈಮು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಡಲ್ಲ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಷನ್, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರಬೇಕು ಏನು ಮೈಂಡಲ್ಲಿ ಬರಬೇಕು, ಇಲ್ಲಿ ಎಕ್ಸ್ನ ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಎಕ್ಸ್ನ ರೂಟ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು, ನಿಮಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಟರ್ಮ್ನು ಮತ್ತು ಲಾಸ್ಟ್ ಟರ್ಮ್, ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ನ ಏನು ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ. ಅಥವಾ ಇನ್ನೊಂದು ಮೆಥಡು ಕೂಡ ಇದೆ. ಏನು ಮೆಥಡ್ ಇದೆ, 3ಇಂದ ಇದು ಕಂಪ್ಲೀಟಾಗಿ 3 ಡಿಜಿಟು ಅಂದರೆ 3 ನಂಬರ್ಸು ಕೂಡ ಏನಾಗ್ತಿದೆ, ಡಿವೈಡ್ ಆಗುತ್ತೆ. 3ಇಂದ ಡಿವೈಡ್ ಮಾಡಿ ಕೂಡ ನೀವು ಆನ್ಸರ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅಥವಾ ಡೈರೆಕ್ಟಾಗಿ ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ನ ಮಲ್ಟಿಪ್ಲಿಕೇಶನ್ ಮಾಡಿ ಕೂಡ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ 3x² - 6x + 3 = 0. ನೋಡಿ, ಫಸ್ಟು ಟರ್ಮು ಮತ್ತು ಲಾಸ್ಟ್ ಟರ್ಮ್, ಫಸ್ಟು ಸಿಂಬಲ್ಸು, ನೆಕ್ಸ್ಟು ನಂಬರ್ಸು,
ಅದರ ನೆಕ್ಸ್ಟು ವೇರಿಯಬಲ್ಸ್ ಇಷ್ಟನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಫಸ್ಟು ಸಿಂಬಲ್ಸು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. 3 3s are 9, x ಸ್ಕ್ವೇರ್ ಇಂಟು 1 ದಟ್ ಈಸ್ ಎಕ್ಸ್ ಸ್ಕ್ವೇರ್, 9x ಸ್ಕ್ವೇರ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಮಿಡಲ್ ನಂಬರ್ ಬರಬೇಕು. ಈ ನಾವು 2 ನಂಬರ್ಸ್ನ ತೊಗೊಂಡ್ರೆ ಆ 2 ನಂಬರ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 9x ಸ್ಕ್ವೇರ್ ಬರಬೇಕು. ಅದೇ 2 ನಂಬರ್ಸ್ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಏನು ಬರಬೇಕು? -6x ಬರಬೇಕು. ನೋಡಿ, ಆ ಥರ ನಂಬರ್ಸ್ನ ನೀವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಯು ನೋ ದಟ್ 3 3s are 9, 3 + 3 ವಾಟ್? 6, 3 + 3 6. ಸೊ ನೀವೇನು ತಗೋತೀರಾ? 3 ಮತ್ತು 3ನ ತೊಗೋಬೋದು. ಓಕೆನಾ? ನೋಡ್ತಾ ಬನ್ನಿಲಿ, 3x ಸ್ಕ್ವೇರ್. ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಮಿಡಲ್ ನಂಬರು -6x ಇದೆ, ಇಲ್ಲಿ 9x ಸ್ಕ್ವೇರ್ ಇದೆ. ಓಕೆನಾ? 9x ಸ್ಕ್ವೇರ್ ಇದೆ, ಪ್ಲಸ್ 9x ಸ್ಕ್ವೇರ್ ಇದೆ. ಹಾಗಿದ್ದಾಗ ಇಲ್ಲಿ ಪ್ಲಸ್ ಇದೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಬೇಕು, ಇಲ್ಲ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಬೇಕು, ಇಲ್ಲ ಪ್ಲಸ್ ಇಂಟು ಪ್ಲಸ್ ಆಗಬೇಕು. ಹಾಗಿದ್ದಾಗ ನೀವು ನೆಗೆಟಿವೇ ತೊಗೋಬೇಕು ಅನ್ನೋದು ಏನಕ್ಕೆ ಅಂತ ಗೊತ್ತಾಯ್ತಲ್ಲ. ಈಗ ಈ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದರೆ 9 ಬರ್ತಿದೆ. ಅದೇ 2 ನಂಬರ್ಸ್ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಏನು ಬರ್ತಿದೆ? -6 ಬರ್ತಿದೆ. ಸೊ ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ಈಗ ಆ ವ್ಯಾಲ್ಯೂನ -3xನ -6x ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 3x ಸ್ಕ್ವೇರ್ -3x + 3 = 0. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಕಾಮನ್ ಫ್ಯಾಕ್ಟರ್. ಏನು ಕಾಮನ್ ಫ್ಯಾಕ್ಟರ್ ತೆಗಿಬೋದು? 3x ಸ್ಕ್ವೇರ್ -3x ಅಲ್ಲಿ 3xನ ಕಾಮನ್ ಫ್ಯಾಕ್ಟರ್ ತೆಗಿಬೋದು. ರಿಮೈನಿಂಗ್ ಉಳ್ಕೊಳ್ಳೋದೇನು? 3x ಕಾಮನ್ ಫ್ಯಾಕ್ಟರ್ ತೆಗೆದ್ರೆ x - 1, 3 1s are 3x 1s are 3x, ರಿಮೈನಿಂಗ್ ಉಳ್ಕೊಳ್ಳೋದು 1. ದೆನ್ ಸೆಕೆಂಡ್ ಇಕ್ವೇಷನಲ್ಲಿ ಸೆಕೆಂಡ್ ಟರ್ಮ್ಸಲ್ಲಿ ತೊಗೊಂಡ್ರೆ -3ನ ಕಾಮನ್ ತೆಗೆದ್ರೆ ರಿಮೈನಿಂಗ್ ಉಳ್ಕೊಳ್ಳೋದು x - 1 ದಟ್ = 0. ನೆಕ್ಸ್ಟ್ ಸ್ಟೆಪ್ ಹೋದಾಗ x - 1 ಕಾಮನ್ ಫ್ಯಾಕ್ಟರ್. ಸೊ x - 1ನ ಕಾಮನ್ ಫ್ಯಾಕ್ಟರ್ ತೆಗೀರಿ. ನೆಕ್ಸ್ಟ್ ರಿಮೈನಿಂಗ್ ಉಳ್ಕೊಂಡಿರೋದನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. 3x - 3 = 0. ದೆನ್ ಕಂಪೇರ್ ವಾಟ್? x - 1 = 0 ಆರ್ 3x - 3 = 0. x -1 ಲೆಫ್ಟಲ್ಲಿರೋದು ರೈಟ್ ಸೈಡ್ ಬಂತು ಅಂದರೆ x + 1, 3x = +3 ಆಗುತ್ತೆ. ದೆನ್ x ವಾಟ್? ನಮಗೆ 3x ಇದೆ, ನಮಗೆ 3x ಬೇಕಾಗಿಲ್ಲ, x ಬೇಕು. ಸೊ x = 3/3, 3 1s are 3 1s, 1/1 is 1. Then the roots of the quadratic equation are x = 1 and x = 1. ದಟ್ಸ್ ಆಲ್. ಈ ಥರ ನೀವು ಸಾಲ್ವ್ ಮಾಡ್ತಾ ಬರಬೇಕು. ನೋಡಿ, ಇದ್ರ ಮೇಲೆ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ, ಇದು ಕೇಳ್ಬೋದು. ಅಥವಾ ಆಪ್ಷನ್ ಆಗಿ ನೇಚರ್ ಆಫ್ ರೂಟ್ಸ್ ಬಗ್ಗೆ ಕೇಳ್ತಾ ಹೋಗ್ಬೋದು. ಓಕೆನಾ? ಸದ್ಯಕ್ಕೆ ನಾನು ಇವತ್ತಿನ ಕ್ಲಾಸಲ್ಲಿ ಇಷ್ಟು ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನೇಚರ್ ಆಫ್ ರೂಟ್ಸ್ ಇನ್ನು ಉಳಿದಿರೋ ಕ್ವಶನ್ಸ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಸೈನ್ ಆಫ್ ಹೇಳ್ತಾ ಬಾಯ್. ಥ್ಯಾಂಕ್ ಯು.